ಏನಾಗಿರ್ತದೆ ನಿಮ್ಗೆ ಒಂದು ಹಂತನಾಗ ಮಾಡ್ಬೇಕು, ನಾವು ಶಾಲ್ಯಾಗ ಮಾಡ್ಬೇಕು. ಶಾಲಾ ಹಂತ ಇರ್ತದೆ. ಈಗ ನಿಮ್ಗೆ ಹೋಗ್ಬೇಕಾಯ್ತಂದ್ರ 2-3 ಹಂತ ಇರ್ತದೆ. ಒಂದರಿಂದ 4ನೇ ತನಕ ಅವರು ಒಂದು ಹಂತ ಬೇರೆ ಇರ್ತದೆ, ಆ ಟೀಚರ್ ಕೊಟ್ಟಿರ್ತಾರೆ. 5, 6, 7 ನೀವೆಲ್ಲ ಒಂದು ನಿಮ್ಮ ಲೆವೆಲ್ ನೋಡಿ, ನಿಮ್ಮ ಸಾಮರ್ಥ್ಯ ನೋಡಿಕೊಂಡು 5, 6, 7 ಸೇರಿಸಿ ಒಂದು ಹಂತ. 8, 9, 10 ಅದೊಂದು ಹಂತ. ಹೈಸ್ಕೂಲ್ ಅದು, ಹೈಸ್ಕೂಲ್ ವಿಭಾಗ. ಈಗ ನಿಮ್ಮ ಜೊತೆ ಫೈಟ್ ಮಾಡೋರು ನಿಮ್ಮ 5, 6, 7 ಇದ್ದಾಗ ಅವರೇ ಬರ್ತಾರೆ ನಿಮ್ಮ ಜೊತೆ. ಕಂಠಪಾಠ ಆಯಿತು, ಧಾರ್ಮಿಕ ಪಠಣ ಆಯಿತು, ಏನೋ ಕೆಲವೊಂದಿಷ್ಟು ಇವೆಂಟ್ಸ್ ಇದಾವೆ. ಅದಕ್ಕಾಗಿ ನೀವೆಲ್ಲ ನೋಡೋಣ. ಭಾಳ ಮಂದಿ ಆದ್ರಿ ಅಂದ್ರೆ ಇಲ್ಲೇ ಒಂದಿಷ್ಟು ನಾವು ಹೇಳ್ತೀವಿ, ಯಾರು ಚಲೋ ಇರ್ತಾರೆ ಅವ್ರು. ಈಗ ನೋಡು, ಕಂಠಪಾಠ ಅಂತ ಇರುತ್ತೆ. ಕಂಠಪಾಠದೊಳಗ ಕನ್ನಡ ಕಂಠಪಾಠ, ಇಂಗ್ಲಿಷ್ ಕಂಠಪಾಠ, ಹಿಂದಿ, ಸಂಸ್ಕೃತ, ಉರ್ದು, ಮರಾಠಿ ಅಂತ ಇರ್ತದೆ. ಇದಕ್ಕೆ 3ರಿಂದ 5 ನಿಮಿಷ ಇರ್ತದೆ. 3ರಿಂದ 5 ನಿಮಿಷ. ನಿಮ್ಮ ಕಂಠಪಾಠ ಮಾಡಕ ನಿಮ್ಮ ಕನ್ನಡ ಪಾಠದಂದು, ಇಂಗ್ಲಿಷ್ ಪಾಠದಂದು, ಹಿಂದಿ ಪಾಠದಂದು ಪದ್ಯ ಇರ್ತಾವ್ರ, ಪದ್ಯನ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಪದ್ಯ ಇರ್ತಾವ, ಪದ್ಯಗಳು ಹಾಡ ಅದನ್ನ ಬೈಪಾಟ್ ಮಾಡಿ ಹೇಳ್ಬೇಕು. ನೋಡು, ಆಯಾ ತರಗತಿ ಯಾವುದಾದ್ರೂ ಕಂಠಪಾಠ ಪದ್ಯವನ್ನ ಆಯ್ದುಕೊಳ್ಳಬಹುದು. ನಿಯಮಗಳು ಕೊಟ್ಟಿರ್ತಾರೆ ಪದ್ಯ ಒಳಗೆ. ಈಗ ನಾವು ಕಂಠಪಾಠವನ್ನು ಭಾಗವಹಿಸಬೇಕಾದ್ರೆ ನಿಯಮ ಏನ್ ಹೇಳ್ತೈತಿ? 1ನೇ ನಿಯಮ, ಆಯಾ ತರಗತಿ ಯಾವುದಾದ್ರೂ ಕಂಠಪಾಠ ಪದ್ಯವನ್ನ ಆಯ್ದುಕೊಳ್ಳಬಹುದು. ಕಂಠಪಾಠ ಪದ್ಯ ಇರ್ತಾವಲ್ಲ, ಅದಕ್ಕೆ ನೀವು ಗಟ್ಟಿ ನೋಡು, ಬಯಪಾಠ ಹಾಕು, ಬಾಯಕ್ ಹಾಕು. ಪದ್ಯದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಭಾಷೆಯನ್ನ ಪ್ರಥಮ, ದ್ವಿತೀಯ, ತೃತೀಯ ಭಾಷೆಯನ್ನಾಗಿ ಆಸಕ್ತಿಯಾಗಿರಬೇಕು. ಉಚ್ಚಾರ ಸ್ಪಷ್ಟತೆ, ಸ್ವರದ ಏರಿಳಿತ, ಪ್ರಸ್ತುತಿಯ ಪ್ರಭಾವಕ್ಕೆ ಪ್ರಾಶಸ್ತ್ಯ ನೀಡಲಾಗುವುದು. ಹೆಂಗೆ ಹೇಳ್ತೀವಿ? ಸ್ಪಷ್ಟವಾಗಿ ಹೇಳ್ತಿಲ್ಲ, ಸ್ವರದ ಏರ ಇವು ಹಾವ ಭಾವ ಹೇಳಿದ್ರೆ ಅಲ್ಲಿ ನಿಮ್ಗೆ ಬಹುಮಾನ ಸಿಗುತ್ತೆ ಅಂತ. ಕನ್ನಡ ಕಂಠಪಾಠದೊಳಗ ಯಾರು ಭಾಗವಹಿಸ್ಬೇಕಂತ ಮಾಡಿರಿ? ಕನ್ನಡ ವಿಷಯ 3 ವಿಷಯ ಇರ್ತಾವಲ್ಲಿ. ಕನ್ನಡ, ಇಂಗ್ಲಿಷ್, ಕನ್ನಡದೊಳಗೆ ಇಬ್ಬರದ. ನೀ ಯಾವ್ದಾದ್ರು ಒಂದು ಸ್ಟೇಟ್ ಗಟ್ಟಿ ಹಾಕಿರಪ್ಪ, ಯಾವಾಗ ಹೇಳ್ತೀನಿ? ನೀನು ಇಬ್ರ, ಮಮದಾಪುರ ಮತ್ತು ನೀನು ಕನ್ನಡ 3 ವಿಷಯ ಇರ್ತಾವ. ಒಂದು ಕನ್ನಡ, ಈಗ ಕನ್ನಡ ಕಟ್ಟಕಾಯತ್ರಿ, ಮತ್ತೆ ಇಂಗ್ಲಿಷ್ ಬೇರೆ ಆಮೇಲೆ ಕನ್ನಡ, ಇಂಗ್ಲಿಷ್ ಮತ್ತೆ ಯಾರೇ ಇರ್ತದೆ. ಕನ್ನಡ ಈಗ ಹೆಂಗ್ ಮಾಡ್ತಾರ, ಯಾರ್ಯಾರ ಕೈ ಎತ್ತಾರ ಎತ್ತಾರಕ್ರಿ ಅವ್ರದ್ದೆಲ್ಲರದ್ದು ಹೆಸರು ಬರ್ಕೊಂಡ್ರಿ, ಅವ್ರಿಗೊಂದಿನ ಇಡುಣ್ರಿ. ಅದ್ರಾಗ ನಾಳೆ ಬೇಡ್ರಿ, ನಾಳೆ ನಾಡ್ದು 2 ದಿನ, ಇವತ್ತು 17 ಅನ್ರಿ, ನಾಳೆಗೆ ಬಿಟ್ಟು ಬರೋಣ್ರಿ. ಅಂದ್ರೆ ಏನು ಮಾಡಿದ್ರಿ, ಈಗ ಯಾರು ಚಲೋ ಮಾಡ್ತಾರೋ ನಮಗೆ ಅದಕ್ಕೆ ಅದ್ರಾಗ ಯಾರು ಈ ಕೈ ಎತ್ತಿದವ್ರೊಳಗೆ ಯಾರು ಚಲೋ ಮಾಡ್ತಾರಲ್ಲ ಅವ್ರನ್ನ ಹೆಸರು ಬರ್ಕೊಡ್ರಿ. ಥ್ಯಾಂಕ್ ಯು.